ಪ್ರೈಸ್ ಲಾರ್ಡ್. ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲ್ಪಡಲಿ. ಪ್ರೀತಿಯುಳ್ಳ ದೇವ ಜನರೇ, ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಾನು ನಿಮ್ಮನ್ನು ವಂದಿಸುತ್ತೇನೆ. ಯೆಶಾಯ 40ನೇ ಅಧ್ಯಾಯ 31ನೇ ವಚನದಲ್ಲಿ ವಾಕ್ಯ ಈ ರೀತಿಯಾಗಿ ಬರೆಯಲ್ಪಟ್ಟಿದೆ. ಯೆಹೋವನನ್ನು ನಿರೀಕ್ಷಿಸುವವರು ಹೊಸ ಬಲವನ್ನು ಹೊಂದುವರು, ಹದ್ದುಗಳಂತೆ ರೆಕ್ಕೆಗಳನ್ನು ಚಾಚಿಕೊಂಡು ಏರುವರು, ಓಡಿ ದಣಿಯರು, ನಡೆದು ಬಳಲರು ಎಂದು ವಚನ ಬರೆಯಲ್ಪಟ್ಟಿದೆ. ಅಂದರೆ ಪ್ರೀತಿಯುಳ್ಳ ದೇವ ಜನರೇ, ನಮ್ಮ ದೇವರನ್ನ ನೋಡಿ ನಾವು ಇವತ್ತು ನಿರೀಕ್ಷೆ ಪಡುವಾಗ ಹೊಸ ಬಲವನ್ನು ಹೊಂದಿಕೊಳ್ತೇವೆ ಎಂದು ಇಲ್ಲಿ ವಚನ ಬರೆಯಲ್ಪಟ್ಟಿದೆ. ನಮ್ಮ ದೇವರಲ್ಲಿ ನಾವು ಇವತ್ತು ನಿರೀಕ್ಷೆ ಉಳ್ಳವರಾಗಬೇಕು. ನಂಬಿಕೆಯಲ್ಲಿ ನಾವು ಇವತ್ತು ನಡೆದು ಹೋಗಬೇಕು. ನಾವು ಯಾವಾಗ ದೇವರಲ್ಲಿ ಒಂದು ನಿರೀಕ್ಷೆ ಉಳ್ಳವರಾಗಿ ನಡೆದು ಹೋಗ್ತೇವೋ, ನಂಬಿಕೆ ಉಳ್ಳವರಾಗಿ ನಾವು ನಡೆದು ಹೋಗ್ತೇವೋ, ಆಗ ನಮ್ಮ ಜೀವಿತಗಳಲ್ಲಿ ಹೊಸ ಬಲ ನಮ್ಮ ಜೀವಿತಗಳಲ್ಲಿ ಕ್ರಿಯೆ ಮಾಡುವಂತದ್ದಾಗಿದೆ. ದೇವರ ಬಲ ನಮ್ಮಲ್ಲಿ ಬರುವಂತದ್ದಾಗಿದೆ. ನಾವು ಯಾವಾಗ ನಮ್ಮ ಕರ್ತನನ್ನ ನಾವು ನಿರೀಕ್ಷೆ ಪಡುವುದಿಲ್ಲವೋ, ನಾವು ಯಾವಾಗ ನಮ್ಮ ಕರ್ತನಲ್ಲಿ ಭರವಸೆ ಉಳ್ಳವರಾಗುವುದಿಲ್ಲವೋ, ಆಗ ನಮ್ಮಲ್ಲಿರುವಂತ ಬಲ ಅದು ಬಲಹೀನತೆ ಆಗುತ್ತೆ. ನಮ್ಮಲ್ಲಿರುವಂತ ಒಂದು ಶಕ್ತಿಯಲ್ಲ ಅದು ಹೊರಟು ಹೋಗಿ ನಾವು ನಿಶಕ್ತರಾಗಿ ನಡೆದು ಹೋಗ್ತೇವೆ. ಆದುದರಿಂದ ಪ್ರೀತಿಯುಳ್ಳ ದೇವ ಜನರೇ, ನಾವು ನಡೆದು ಹೋಗುವಂತ ಮಾರ್ಗಗಳಲ್ಲಿ, ನಾವು ಮಾಡುವಂತ ಕೆಲಸಗಳಲ್ಲಿ, ನಾವು ಓದುವಂತ ಎಜುಕೇಶನ್ಗಳಲ್ಲಿ, ನಾವು ಮಾಡುವ ಸೇವೆ ಕಾರ್ಯಗಳಲ್ಲಿ, ಪ್ರತಿಯೊಂದೊಂದು ವಿಚಾರದಲ್ಲಿಯೂ ನಾವು ದೇವರನ್ನು ನೋಡಿ ನಾವು ಇವತ್ತೇನ್ ಮಾಡಬೇಕು, ನಿರೀಕ್ಷಿಸಬೇಕು. ಕರ್ತನನ್ನ ನೋಡಿ ನಾವು ನಂಬಿಕೆ ಇಡಬೇಕು. ಆಗ ದೇವರ ಬಲ ನಮ್ಮ ಜೀವಿತಗಳಲ್ಲಿ ಅದೇನ್ ಮಾಡುವಂತದ್ದಾಗಿದೆ, ಕ್ರಿಯೆ ಮಾಡುವಂತದ್ದಾಗಿದೆ. ದೇವರ ತ್ರಾಣವುಳ್ಳ ಹಸ್ತ ನಮ್ಮನ್ನ ಬಲಪಡಿಸಿ ನಮ್ಮನ್ನ ನಡೆಸುವಂತದ್ದಾಗಿದೆ. ದೇವರ ಹೊಸ ಬಲ ನಮ್ಮ ಜೀವಿತಗಳಲ್ಲಿ ಪುನರ್ಜೀವನವನ್ನ ಉಂಟು ಮಾಡುವಂತದ್ದಾಗಿದೆ. ಪ್ರೀತಿಯುಳ್ಳ ದೇವ ಜನರೇ, ಸರಿ, ನಾವು ಪ್ರಾರ್ಥಿಸೋಣ. ಅಪ್ಪ ಕರ್ತನೆ, ನಿನಗೆ ಸ್ತೋತ್ರ. ಈ ವಾಕ್ಯ ಭಾಗ ಸಂದೇಶವನ್ನ ನೋಡ್ತಾ ಇರುವ ಜನಗಳನ್ನು ನೀನು ಮುಟ್ಟು ಅಪ್ಪ ಕರ್ತನೆ, ನೀನವರ ಜೀವಿತಗಳಲ್ಲಿ ಕ್ರಿಯೆ ಮಾಡಿ ಒಂದು ಹೊಸ ಬಲ ಜೀವಿತವನ್ನು ಅನುಗ್ರಹಿಸಿ ನಡೆಸು ರಾಜ. ನಿಮ್ಮ ನಾಮಕ್ಕೆ ಸ್ತೋತ್ರ ಕರ್ತನೆ. ನಜರೇತಿನ ಯೇಸುವಿನ ನಾಮದಲ್ಲಿ ತಂದೆಯೇ, ಆಮೆನ್.